ಸೊ ಸಿನಿಮಾ ಬಗ್ಗೆ ಪ್ರೇಕ್ಷಕರು ಏನಂದ್ರು ಅನ್ನೋದನ್ನ ನೀವು ನೋಡಿದ್ರಿ. ಹಾಗಿದ್ರೆ ಸಿನಿಮಾದ ಬಗ್ಗೆ ಪಾತ್ರಧಾರಿ ಮತ್ತು ಸೂತ್ರಧಾರಿ ಏನಂತಾರೆ ಅನ್ನೋದನ್ನು ಕೇಳೋಣ. ನಮ್ಮ ಸ್ಟುಡಿಯೋದಲ್ಲಿ ಚಿತ್ರದ ನಾಯಕ ಶರಣ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಏನು ಚಿತ್ರದ ಸೂತ್ರಧಾರಿ ಆಗಿರುವಂತ ಸಿಂಪಲ್ ಸುನಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನೋಡಿ ಸರ್, ಈ ಕಡೆ ಸಿನಿಮಾದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮೊದಲಿಗೆ ನೋಡಿ, ಈ ಕಾರ್ಯಕ್ರಮದ ವಿಶೇಷ ಏನು ಗೊತ್ತಾ? ಫಸ್ಟ್ ಟೈಮ್ ನಾವು ಆಫ್ಟರ್ ರಿಲೀಸ್ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮನೇ ತುಂಬ ವಿಶೇಷ ನಮ್ಮಗಳಿಗೆ. ಏನಕ್ಕೆ ಅಂದರೆ ಇಷ್ಟು ದಿವಸ ನಮ್ಮ ಸಿನಿಮಾ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಫಸ್ಟ್ ಟೈಮ್ ನಾವು ಕೂತ್ಕೊಂಡು ಜನ ಏನು ಹೇಳ್ತಿದ್ದಾರೆ ಅಂತ ಸಖತ್ತಾಗಿ ಅದೇ ಹೇಳ್ತಾ ಇರೋದು. ಫಸ್ಟ್ ಕಾರ್ಯಕ್ರಮ ಇದು. ಒಂಥರ ನಮಗೆ ವೆರಿ ಎಕ್ಸೈಟೆಡ್, ಅಷ್ಟು ಎಕ್ಸೈಟೆಡ್. ಯಾಕಂದರೆ ಅವ್ರಿಗೋಸ್ಕರನೇ ಇಷ್ಟು ದಿವಸದ ಶ್ರಮ, ಇಷ್ಟು ದಿವಸದ ಪ್ರಯತ್ನ ಏನು ಅಂತಂದರೆ, ಈಗ ಅವರೆಲ್ಲ ಹೊರಗಡೆ ಬರ್ತಿಷ್ಟಂಗೆ ಹೇಳಿದ್ರು ನೋಡಿ, ಇದೊಂದಕ್ಕೋಸ್ಕರನೇ ನಾವು ಮಾಡಿದ್ದು. ಇಷ್ಟನ್ನು ಈ ಒಂದು 2-2.5 ಗಂಟೆಗಳ ಕಾಲಕ್ಕೆ ಒಂದು 2-2.5 ವರ್ಷಗಳ ಅವಧಿ ತಗೊಂಡಿದೆ. ಅಂಥದ್ದೊಂದು ದಿವಸಕ್ಕೆ ಇವತ್ತು ಸಾಕ್ಷಿಯಾಗಿದೆ ಅಂತ ಅನ್ನೋದಾದರೆ ನಿಮ್ಗಳಿಗೆ ಥ್ಯಾಂಕ್ಸ್ ಅಷ್ಟೇ. ಸರ್, ಬೇರೆ ಬೇರೆ ನಿಮ್ಮ ಡೈರೆಕ್ಷನಲ್ಲಿ ಸಿನಿಮಾ ನೋಡಿದ್ರಿ, ಮಾಟ ಮಂತ್ರ ಮಾಡೋದು ಯಾಕೆ ಬೇಕಿತ್ತು ಸರ್? ಅಂದರೆ ಅದೇ ಜಾನರ್ಗಳು ಚೇಂಜ್ ಮಾಡ್ತಾರಣ ಅಂತ, ಜನರಿಗೆ ಏನಾದರೂ ಒಂದು ವಸ್ತು ಕೊಡೋಣ ಅಂತ. ಸೊ ಪ್ರಯತ್ನದಲ್ಲಿ ಈವರೆಗೆ. ಯಾಕೆ ಸಪ್ಪೆ ಇದ್ದೀರಾ ಇನ್ನ? ಅಲ್ಲ, ಖುಷಿಯಾಗಿದೆ. ರಾತ್ರಿ ಎಲ್ಲ ನಿದ್ದೆ ಇಲ್ವಲ್ಲ, ಅದಕ್ಕೆ. ಓಕೆ, ಇನ್ನು ನಿದ್ದೆ ಮಾಡ್ಬೋದು ಪ್ರೇಕ್ಷಕರು. ಅಂದರೆ ಈ ಡಿಪಾರ್ಟ್ಮೆಂಟೇ ಹಂಗೆ ರೀ. ನನಗೆ ಪಾಪ ನೈಟೆಲ್ಲ ನನಗೆ ಈ ನಾಟ್ ಓನ್ಲಿ ಸುನಿ ಇನ್ ದಿಸ್ ಚೇರ್, ಎನಿಬಡಿ ಅಂದರೆ ಡೈರೆಕ್ಟರ್ಸನ್ನು ಕ್ಯಾಪನ್ನು ಯಾರ್ಯಾರು ತೊಟ್ಟಿದ್ದಾರೆ ಅವ್ರಿಗೆಲ್ಲ ದೊಡ್ಡ ಸಲಾಮ್. ಯಾಕಂದರೆ ಮೊನ್ನೆ ಏನಾಯಿತು, 2 ದಿವಸದ ಹಿಂದೆ ಯಾವುದೋ ಒಂದು ಕಾರ್ಯಕ್ರಮ ಇದಾಗಬೇಕಾಯ್ತು ಸರ್, ಅದು ಆಗ್ತಾಯಿಲ್ಲ, ಆ ಟೈಮಲ್ಲ ಬೇರೆ ಟೈಮ್ ಆಗ್ತಾಯಿದೆ ಅಂತ ನನಗೆ ಒಂದು ವಾಯ್ಸ್ ನೋಟ್ ಬರುತ್ತೆ ಇವ್ರ ಕಡೆಯಿಂದ. 4:45 ಏನೋ ಬಂದಿದೆ ಅನಿಸುತ್ತೆ ನನಗೆ. ಎಲ್ಲಿ ಅಂತಂದಾಗ ಅವರು ದೇವಸ್ಥಾನಕ್ಕೆ, ಅಂದರೆ ಆಗಿನ ತನಕ ನೈಟೆಲ್ಲ ಕೆಲಸ ಮಾಡಿರ್ತಾರೆ ಅನಿಸುತ್ತೆ ನನಗೆ. ನೈಟೆಲ್ಲ ಕೆಲಸ ಮುಗಿಸ್ಕೊಂಡು ಹಿ ಈಸ್ ಹೆಡಿಂಗ್ ಟುವರ್ಡ್ಸ್ ಅ ಟೆಂಪಲ್. ಯಾವ ಟೈಮ್ ಅದು? 4:45 in the morning. ಸೊ ಈ ಬೆವರಿಗೆ ಸಿಕ್ಕ ಪ್ರತಿಫಲ. ಸೊ ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಮಿಡ್ಲಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ್ದು ಹೆಂಗ ಅನ್ನಿಸ್ತು? ಒಂದು ಫೀಲು, ಶಿಳ್ಳೆ ಚಪ್ಪಾಳಿ ಎಲ್ಲೆಲ್ಲಿ ಬರ್ತಾ ಇತ್ತು ಅಂತ. ನಮಗೆ ನಾವೆಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಲ್ಲಲ್ಲಿ ಬಂದಿದ್ದು ನಮಗೆ ಅಂತ ಶಾಕ್ ಇಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡದಾರ ಜಾಗಕ್ಕೆಲ್ಲ ಬಂದಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಜಾಗಕ್ಕೆ, ಬಟ್ ಅದು ನಮಗೆ ಬೋನಸ್. ಅದು ಈ ಕಾಮಿಡಿ ಸೀನ್ಗೆ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತು. ಈ ಹಾರರ್ ಎಲಿಮೆಂಟ್ಸ್ ಅಥವಾ ಏನು ಜರ್ಕ್ ಮೂಮೆಂಟ್ಸ್ಗೆ ಅದು ಕಿರ್ಚಾಡ್ಕೊಂಡು ನೋಡ್ತಾರಲ್ಲ, ಒಂದು ಅವ್ರ ಭಯ ಹೋಗ್ಲಿ ಅಂತ ಹಂಗೆ ಕಿರಿಸ್ತಾರೋ ಅಥವಾ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಕಿರಿಸ್ತಾರೋ ಗೊತ್ತಿಲ್ಲ. ಆ ಮೂಮೆಂಟ್ ನಾವೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಲ್ಲಿ ಇಡೀ ಥಿಯೇಟರ್ ಸೈಲೆಂಟ್ ಆಗಿರುತ್ತೆ ಅನ್ಕೊಂಡಿದ್ರೆ ಅಲ್ಲಿ ಅವ್ರು ಕೇಕೆ ಹಾಕ್ತಿದ್ರೆ ಅವು ಖುಷಿಯಾಗಿರುತ್ತೆ. ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ, ಅಲ್ಲಿ ತುಂಬಾ ಜಾಲಿಯಾಗಿದ್ರ. ಇಲ್ಲ, ನಾನು ಖುಷಿಗಿಂತ ಇನ್ನೊಂದು ಏನಾಗ್ಬೋದು ಅಲ್ಲಿ ಅಂತ ಹೇಳ್ತೀನಿ. ನನಗೆ ಗೊತ್ತು, ಒಂದು ನಿರಾಳತೆ ಇರುತ್ತೆ, ಒಂದು ಸಾರ್ಥಕತೆ ಇರುತ್ತಪ್ಪ ನಾನು ಬರೆದಿದ್ದು. ಯಾಕಂದರೆ ರೈಟರಾಗಿ ಹೇಳ್ತೀನಿ, ನಾನು ಹುಟ್ಕೊಂಡಿದ್ದೆ ಅಲ್ಲಿ. ಒಂದು ಪೇಪರಿಂದ ಸ್ಟಾರ್ಟ್ ಆಗಿರುತ್ತೆ ರೀ ಈ ಪಿಕ್ಚರು. ಪೇಪರ್ ಟು ಸೆಲ್ಯುಲಾಯ್ಡ್ ಅಂತೇನು ಹೇಳ್ತೀವಲ್ಲ. ಸೊ ಸೆಲ್ಯುಲಾಯ್ಡ್ಗೆ ತಂದು, ಸೆಲ್ಯುಲಾಯ್ಡ್ ಇವತ್ತು ಅಷ್ಟು ಜನಗಳನ್ನು ಮುಟ್ಟಿ ಇಲ್ಲಿ ಹೊರಗಡೆ ಬರ್ತಿದ್ದಂಗೆ ಅಷ್ಟು ಪ್ರತಿಕ್ರಿಯೆ ಇದೆಯಲ್ಲ, ನಿಜಕ್ಕೂ ನಮ್ಮೆಲ್ಲರಿಗಿಂತ ಒಂದು ಸಾರ್ಥಕತೆಯ ಮನೋಭಾವ ಅವ್ರಿಗೆ ಜಾಸ್ತಿ ಇರುತ್ತೆ. ಯಾಕಂದರೆ ಬಿಕಾಸ್ ಈಸ್ ದಿ ರೈಟರ್. ಈ ಸಿನಿಮಾದ ರೈಟರ್ ಕೂಡ ಹೌದು. ನಾನು ಇವರಿಗೆ ಮಾತ್ರ ಅಲ್ಲ, ಎಲ್ಲ ರೈಟರ್ಸ್ಗೂ ನಾನು ಈ ಕಡೆಯಿಂದ ಒಬ್ಬ ಕಾಮಿಡಿಯನ್ ಆಗಿ ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತು ಇವತ್ತು ನಾನು ಇಲ್ಲಿ ತನಕ ಬಂದು ಕುಂತಿದ್ದೀನಿ ಅಂತ ಅನ್ನೋದಕ್ಕೆ ಈ ಥರದ ರೈಟರ್ಸೇ ಕಾರಣ. ಅವ್ರು ಬರೆದಂಥ ಲೈನ್ಸು, ಅವ್ರು ಕೊಟ್ಟಂಥ ಸೀನ್ ಪೇಪರ್ಸ್, ಅವ್ರು ಕೊಟ್ಟಂಥ ಸೀನ್ಗಳು ಶರಣನ್ನು ಎಲಿವೇಟ್ ಮಾಡ್ತಾವೆ ಅಷ್ಟೇ. ಶರಣ್ ಆ ಸೀನ್ನ ಎಲಿವೇಟ್ ಮಾಡಿದ್ದಲ್ಲ. ಸರ್, ಈಗ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋನ ಅಭಿಮಾನಿಗಳ ಜೊತೆ ಕುಂತು ನೋಡಿದ್ರಿ, ಬಟ್ ನಿಮ್ಮ ಸೀನನ್ನೇ ನೀವು ನೋಡಿದಾಗ ಯಾವ ಒಂದು ಸಿಚುವೇಶನ್ ಮನಸ್ಸಿಗೆ ಹತ್ರ ಆಗಿತ್ತು ಅಥವಾ ವಾವ್ ಫ್ಯಾಕ್ಟರ್ ಅನಿಸ್ತು ನಿಮಗೆ ಅಂತ? ಒಬ್ಬ ಆ್ಯಕ್ಟ್ರಾಗಿ ನಿಜ ಹೇಳ, ನನಗೆ ಯಾವುದೂ ಹಂಗೆ ಅನ್ಸಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅಂದರೆ ಇನ್ನೊಂದು ಚೂರು ಏನೋ ಮಾಡಬೇಕಾಗಿತ್ತು ಇದಕ್ಕೆ, ಹಿಂಗೆ ಇನ್ನೊಂದು ಚೂರು ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಪ್ರತಿ ಸಲನೂ ಹಂಗೆ ಅಂತ ಅನ್ನಿಸ್ತಾ ಇರುತ್ತೆ. ಅದು ಬರೀ ಪಿಕ್ಚರ್ಗೆ ಮಾತ್ರ ಅಲ್ಲ, ಶಾರ್ಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇವರೆಲ್ಲ ಚೇಂಜ್ ಅಪ್ ಮಾಡಿಬಿಟ್ಟಿರ್ತಾರೆ ಲೊಕೇಶನ್ ಎಲ್ಲ. ಅಯ್ಯೋ ಹೇಳ್ಬಿಡ್ಬೋದಾಗಿತ್ತಲ್ಲ ಸುನಿ, ಒಂದು ಮೋರ್ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅದಾಗಲ್ಲ. ಬಟ್ ಆ ಲೆಕ್ಕದಲ್ಲಿ ಇವತ್ತು ಬೇರೆಯವರೆಲ್ಲ ಹೇಳ್ತಿರ್ತಾರೆ ಗೊತ್ತಾ. ಅದು ನಮ್ಮ ತಂದೆ ತಾಯಿ ನಿನ್ನೆ ಸಿನಿಮಾ ನೋಡಿದ್ರು ನೈಟು, ಫಸ್ಟ್ ಡೇ ಫಸ್ಟ್ ಶೋ. ಅದೇ ಆ್ಯಕ್ಚುಲಿ ನಮ್ಮ ತಂದೆ ತಾಯಿಯವರೆಲ್ಲ ನನಗೆ ನಮ್ಮ ಅಮ್ಮ ಕೊಟ್ಟಿದ್ದು ಫಸ್ಟು ಇದೇನು ಅಂತಂದರೆ, ಅಷ್ಟು ಕಷ್ಟಪಟ್ಟಿದ್ಯಾ ಕಣಪ್ಪ ಅಂತ. ನಾನು ಮಾಡಿದ್ದು ಹೆಂಗಿದೆ ಅನ್ನೋದಕ್ಕಿಂತ ನನ್ನ ಕಷ್ಟ ಕಾಣಿಸ್ತಾ ಇದೆ ಅಂತ ಅನ್ನೋದಾದರೆ, ಶ್ರಮ ಕಾಣಿಸ್ತಾ ಇದೆ ಅಂದರೆ ಅದಕ್ಕಿಂತ ದೊಡ್ಡ ರಿವಾರ್ಡ್ ನನಗೆ ಇನ್ನೇನು ಬೇಕು. ಸೊ ಇವತ್ತೆಲ್ಲ ಜನ ನನಗೆ ಇನ್ನೊಂದು ಇವತ್ತು ಯಾವುದೋ ಒಂದು ಇದರಲ್ಲಿ ನೋಡಿದೆ,
ಒಬ್ಬ ಕಾಮಿಡಿಯನ್ ಹೀರೋಯಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತನ್ನುವಂಥದ್ದು ಬಂದಿದ್ದಂಥದ್ದು. ವಾಟ್ ಅವಾರ್ಡ್ ಅದು ನನಗೆ ಸಿಕ್ಕಂಥ ದಿ ಬೆಸ್ಟ್ ಕಾಂಪ್ಲಿಮೆಂಟ್ ಅದು ಆ್ಯಕ್ಚುಲಿ. ಇವೆಲ್ಲ ಏನಾಗುತ್ತೆ ಗೊತ್ತಾ, ನನಗೆ ನನ್ನ ಮುಂದಿನ ಸಿನಿಮಾಗಳಿಗೆ ಶರಣ್ ಇನ್ನೊಂದು ಸ್ವಲ್ಪ ನೋಡೋಣ ಗುರು, ಲೈನ್ ದಾಟಿ ಆ ಕಡೆ, ಯಾಕೆ ಗೊತ್ತಾ, ಅವರೆಲ್ಲ ನನ್ನ ಜೊತೆಲಿದ್ದಾರೆ ಅಂದಾಗ ಮಾತ್ರ ಇಂಥವೆಲ್ಲ ಮಾಡೋಕ್ಕೆ ಸಾಧ್ಯ. ಖಂಡಿತ ಅವರೆಲ್ಲ ನನ್ನ ಜೊತೆಲಿದ್ದಾರೆ ಅಂತ, ಅಪ್ಪ ನೀನು ಮಾಡು, ನಾವಿದ್ದೀವಿ ಅಂತ ಹೇಳ್ತಾರೆ ಗೊತ್ತಾ, ಅದಷ್ಟೇ ಶರಣ್ ಶಕ್ತಿ. ಸರ್, ಇವಾಗ ಅವ್ರು ಮಾತಾಡ್ತಾ ಇದ್ರೆ ಅವರೊಳಗಡೆ ಒಬ್ರು ನಿರ್ದೇಶಕರಿದ್ದಾರೆ. ಸೊ ನಿಮ್ಮ ಡೈರೆಕ್ಷನ್ ಟೈಮಲ್ಲಿ ಏನಾದ್ರೂ ಸಲಹೆ ಕೊಟ್ಟಿದ್ದಿದ್ಯಾ ಸರ್? ಅಂದ್ರೆ ಸ್ಕ್ರಿಪ್ಟ್ ಟೈಮಲ್ಲೇ ತುಂಬಾ ಡಿಸ್ಕಷನ್ಸ್ ಇರ್ತೀವಿ. ಸೊ ಒನ್ಸ್ ಶೂಟಿಂಗ್ ಬಂದ್ಮೇಲೆ ಶರಣ್ ಸರ್ ಸ್ಕ್ರಿಪ್ಟಿಗೆ ತಲೆ ಹಾಕಲ್ಲ, ಬಟ್ ಅದನ್ನ ಇಂಪ್ರೂವೈಸೇಷನ್ ಹೇಗೆ ಮಾಡೋದು ಅನ್ನೋದ್ರ ಮೇಲೆ ತುಂಬಾ ಒಂದಿಷ್ಟು ಘಟನೆಗಳದು ನಡೆದಿತ್ತಂತೆ. ಫಾರ್ ಎಕ್ಸಾಂಪಲ್ ಪಾರ್ಟ್ 1 ಅಲ್ಲಿ ಈಗ ಗಾಯತ್ರಿ ಮಂತ್ರ ಹೇಳೋದು ಒಂದಿತ್ತು, ನಾನು ಒಂದೆರಡು ಲೈನ್ ಹೇಳಿ ಸರ್ ನಾವು ಕನ್ವಿನ್ಸ್ ಮಾಡ್ಬೇಕಾಯ್ತು, ಈ ಸಾಯಿ ಕುಮಾರ್ ಕ್ಯಾರೆಕ್ಟರ್ನ ಇವ್ರಿಗೆ ಗಾಯತ್ರಿ ಮಂತ್ರ ಬರುತ್ತೆ ಅನ್ನೋದು ಕನ್ವಿನ್ಸ್ ಮಾಡ್ಬೇಕಾಯ್ತು. ಬಟ್ ಶರಣ್ ಸರ್ ಪ್ರತಿಯೊಂದನ್ನು ಕಲಿತು 1 hour ಟೈಮ್ ತಗೊಂಡು ಅದು ಯಾವ್ಯಾವ ಲೈನ್ ಹೇಳ್ಬೇಕಾದ್ರೆ ಎಲ್ಲೆಲ್ಲಿ ಸ್ಪರ್ಶ ಆಗಬೇಕು ಈ ರೀತಿ ಪ್ರತಿಯೊಂದು ಅಭ್ಯಸಿಸಿ ಒಂದೇ ಶಾರ್ಟಲ್ಲಿ ಮಾಡ್ತಾರೆ, ಒಂದೇ ಟೇಕಲ್ಲಿ. ಸೊ ಅದಾದಮೇಲೆ ನಾನು ಸೇಫರ್ ಸೈಡ್ಗೆ ನನ್ನ ಫ್ರೆಂಡಿಗೆ ಕಳಿಸ್ತೀನಿ ಒಬ್ಬಗೆ, ಮಗ ಇದು ನಿಮ್ಮದ್ರಲ್ಲಿ ಇದೇ ರೀತಿ ಹೇಳೋದು ಹಾಗೆ ಹೇಗೆ ಅಂತ. ಅವ್ನು ಹೇಳ್ತಾನೆ, ಮಗ ಇದು DI ಮ್ಯೂಸಿಕ್ ಎಲ್ಲ ಹಾಕಿದ್ಮೇಲೆ ಇದು ನನಗೆ ಕಳಿಸು, ನಾನು ನಮ್ಮ ಫ್ರೆಂಡ್ಸಿಗೆ ನೋಡಿ ಹಿಂಗೆ ಮಾಡೋದು ಅಂತ ಕಳಿಸ್ತೀನಿ, ಅಷ್ಟು ಆ್ಯಕ್ಯುರೇಟಾಗಿ ಮಾಡಿದ್ದೀರಾ ಅಂತ. ಸರ್, ನಿಮಗೆ ಏನು ಅನ್ಸುತ್ತೆ ಸರ್, ಇಂಥ ಅವಕಾಶಗಳನ್ನು ಒಬ್ರು ನಿರ್ದೇಶಕರು ಕೊಟ್ಟಾಗ, ಟೈಮ್ ಸ್ಪೇಸು ಎಲ್ಲವನ್ನ ಕೊಟ್ಟಾಗ ಯಾವ ಥರದನ್ನ ಜಾಸ್ತಿ ಮಾಡಿಫೈ ಮಾಡ್ಬೋದು ಅಂತ ಅನ್ಸುತ್ತೆ? ಈ ಥರದೊಂದು ಐಡಿಯಾ ಬೌನ್ಸ್ ಮಾಡಲಿಕ್ಕೆ ಅವ್ರು ಕೊಟ್ಟಂಥ ಸ್ಪೇಸ್ ತಾನೇ ಅದು. ಈಗ ಅವರೇನೆ ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ರೆ, ಆ ಥರದೊಂದು ಕಾಂಪೌಂಡನ್ನು ಅವ್ರು ಹೆಣ್ಕೊಂಡ್ಬಿಟ್ಟಿದ್ರೆ ನಾನು ಒಳಗಡೆನೇ ಬರೋಕ್ಕಾಗಲ್ವಲ್ಲ ಅಲ್ವಾ. ನಾನು ಬಂದು ಬಾಗಿಲು ತಟ್ಟಿ ತನಕ ಬರ್ಬೋದು, ಅಲ್ಲಿ ಬಾಗಿಲು ತೆಗಿಬೇಕು ಒಂದು. ಸೊ ಇಲ್ಲೇನು ನಾ ಬಾಗಿಲು ತಟ್ಟೋದೇ ಬೇಡ, ಆಲ್ರೆಡಿ ಬಾಗಿಲು ತೆಗೆದಿರುತ್ತೆ. ಈ ಥರದ್ದು ಯಾವುದೇ ನಾನಂತಲ್ಲ ರೀ, ಇವರಲ್ಲಿರೋವಂಥ ಒಂದು ಅಪರೂಪದ ಗುಣ ಏನು ಅಂತಂತಂದರೆ, ಯಾರು ಏನೇ ಹೇಳಲಿ ಅದನ್ನು ತೊಗೊಳ್ತಾರೆ. ಅಕಸ್ಮಾತ್ ಅದು ಏನೋ ಮ್ಯಾಚ್ ಆಗ್ತಿಲ್ಲ ಅಂತಂತಂದರೆ ಹಿ ವಿಲ್ ಕನ್ವಿನ್ಸ್, ಅದನ್ನು ಹೇಳ್ತಾರೆ, ಇದಕ್ಕೆ ನನಗಿಲ್ಲಿ ಸೂಟ್ ಆಗ್ತಾಯಿಲ್ಲ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಅಂತ. ಅಷ್ಟು ಮಾಡೆಸ್ಟಾಗೂ ಕೂಡ ಅದನ್ನು ತುಂಬ ಭಾಳ ಜೆಂಟಲ್ ವೇಯಲ್ಲಿ ಹ್ಯಾಂಡಲ್ ಮಾಡುವಂಥವ್ರು ಅವರು. ಇವರಿಗೆ ಸಿಂಪಲ್ ಸುನಿ ಅಂತ ಹೆಸರು ಸರ್, ಸೈಲೆಂಟ್ ಆಗಿರ್ತಾರೆ. ವೈಲೆಂಟ್ ಆಗಿದ್ದಿದೆಯಾ? ನನಗೆ ಗೊತ್ತೇ, ನನಗೆ ಯೂಶಲಿ ಏನು ಗೊತ್ತಾ, ಯೂಶಲಿ ಹಿಂಗೆ ಆಗುತ್ತೆ ಅಂದರೆ ಎಲ್ಲ ಕಡೆಯೂ ಅಲ್ಲ. ಯಾಕೆ ಆಗುತ್ತೆ ಅಂತಂದರೆ ಇವ್ರಿಗಿರೋ ಪ್ರೆಷರು ಈ ಡಿಪಾರ್ಟ್ಮೆಂಟ್ಗೆ ಯಾರಿಗೆ ಹೇಳ್ಬೋದು, ಅವ್ರ ಕೆಳಗಡೆ ಇರೋ ಡಿಪಾರ್ಟ್ಮೆಂಟ್ಗೆ ರೇಗ್ಕೊಳ್ಳೋ ಅಂಥದ್ದು, ತೊಗೊಂಬರೋದು ನೆನ್ನೆ ಎಷ್ಟು ಬಡ್ಕೊಂಡು ಇದನ್ನು ಮಾಡಿದ್ದೀನಲ್ಲೋ ಅಂತ ಹೇಳೋದು ಅಂತ ಅನ್ನೋದು ಇರುತ್ತೆ. ಯಾರಿಗೆ ನಮ್ಗಳಿಗೆ ಅರ್ಥವಲ್ಲ, ಇವ್ರ ಅಸಿಸ್ಟೆನ್ಸ್ಗೆ ಇರುತ್ತೆ. ನಾನು ಅದನ್ನೂ ನೋಡಿಲ್ಲ ಇವ್ರ ಹತ್ರ, ನಾನು ಅದನ್ನೂ ನೋಡಿಲ್ಲ. ಅದನ್ನು ಹೇಳ್ತೀನಿ ಹುಡುಗರಿಗೆ, ಹೇಳ್ತೀನಿ, ರೇಗಲ್ಲ ಅಷ್ಟೇ, ನನ್ನ ಮುಂದೆ ಹೇಳ್ತೀನಿ ಅವ್ರಿಗೆ, ನನ್ನ ಮುಂದೆ ಅರ್ಥವಾಗಿಲ್ಲ. ಅಂದರೆ ಆ್ಯಕ್ಚುಲಿ ಅಷ್ಟು ಪ್ರೆಷರ್ ಇರೋವಂಥ ಡಿಪಾರ್ಟ್ಮೆಂಟು ಇಷ್ಟು ಸಲೀಸಾಗಿ ಹೆಂಗಯ್ಯ ಮಾಡೋಕ್ಕೆ ಸಾಧ್ಯ ಅಂತ ಅನ್ನೋದಿರುತ್ತೆ ಗೊತ್ತಾ. ಈ ಸಿಂಪಲ್ ಅಂತ ಅನ್ನೋವಂಥದ್ದು ಇದೆಯಲ್ಲ ಅವ್ರ ಹೆಸರು, ಇದು ಆ್ಯಸ್ ಎ ಡೈರೆಕ್ಟರ್ ಅಲ್ಲ ಆ್ಯಕ್ಚುಲಿ. ಬಿಕಾಸ್ ಅವರು ಒಪ್ಕೊಳ್ಳೋವಂಥ ತಗೊಳ್ಳೋ ಸಿನಿಮಾಗಳಿದಾವಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್, ಯಾಕಂದರೆ ಇದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅವ್ರು ನಿಜವಾದ ಲೈಫಲ್ಲಿ ಸಿಂಪಲ್ ಅವರು.